ದಯವಿಟ್ಟು ವಿದ್ಯಾರ್ಥಿಗಳು ಸ್ವಲ್ಪ ಎದುರಿಗೆ ಬಂದು ಕುಂತು ಬಿಡ್ರಿಪ್ಪ. ನಾನು ಬಹಳಷ್ಟು ಮಾತಾಡಿದ್ರೆ ಒಂದ್ 2 ತಾಸು ಅಷ್ಟೇ ಮಾತಾಡ್ತೇನೆ. ಸ್ವಲ್ಪ ಎದುರಿಗೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ನಾ ಹಲೋ ಹೇಳ್ತೇನೆ, ನೀವು ಹಾಯ್ ಹೇಳೋದು. ಯಾಕೆ ನೋಡಿದೆ ಅಂದ್ರೆ ಎಲ್ಲರೂ ಗಂಟು ಮುಖ ಹಾಕೊಂಡು ಕುಂತು ಬಿಟ್ರೆ ಒಂದಷ್ಟು ಜನ ಹೊಕ್ಕಿವೆ ಅಂತ ಒಂದು ಹಿಂದೆ ಕುಂತಾರ ಕಳಿಸೋಣ ಅಂತ. ಹೌದಿಲ್ಲ? ನಾ ಹಲೋ ಹೇಳ್ತೇನೆ, ನೀವು ಹಾಯ್ ಹೇಳ್ಬೇಕು. ನಾ ಯಾವ ಸ್ಟೈಲ್ ಮ್ಯಾಗ ಹೇಳ್ತೇನೆ ಆ ಸ್ಟೈಲ್ ಮ್ಯಾಗ ಹೇಳ. ಹಲೋ 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 ನಾನು ನಗಾಕತ್ತಾನೆ ಅಲ್ಲ. ಹಲೋ ಸ್ಟ್ರಾಂಗ್ ಅದೇ, ಆದ್ರೂ ಸೌಂಡ್ ಕಡಿಮೆ ಐತಿ. ಹೊಸ ಹೊಟ್ಟೆ ಹಸ್ದಿರ್ಬೇಕು. ಮುಂಜಾನೆ ಲಘು ಬಂದ್ ಹಸ್ಲ ಬಿಟ್ಟೈತೆ. ಅಯ್ಯೋ ಪಾಪ. ನೀವು ಫಂಕ್ಷನ್ ಮುಗಿಸಿ ಮತ್ತೆ ವಿಶೇಷವಾಗಿ ಸುಣಗಾರ್ ಸರ್ ಒಂದು ಮಾತನ್ನು ಹೇಳಿದರು. ಮಲ್ಲಿಕಾರ್ಜುನ್ ಸರ್ಗೆ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕತಿ, ನನಗ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕತಿ ಅಂತ ಹೇಳಿದಾಗ ಬಹಳ ಸಂತೋಷ ಅನಿಸ್ತು. ಅದಕ್ಕಿಂತ ಸಂತೋಷ ಏನು ಅನ್ನಿಸ್ತಂದ್ರ ನೀವೆಲ್ಲರೂ ಸನ್ಮಾನ ಮಾಡಿದಿರಲ್ಲ, ಯಾವ ವಿದ್ಯಾರ್ಥಿಗಳು ಮಾಡದಂತ ಸಾಧನೆ ಯಬಸೂರಿನ ಕಾಲೇಜಿನ ವಿದ್ಯಾರ್ಥಿಗಳು ನೀವು ಮಾಡಿದರೆ ಬಹಳ ಸಂತೋಷ. ಬರೀ ಒಂದು ಕ್ಲಾಸ್ನಿಂದ ಅಲ್ಲ. ಹಲೋ ಸೇರ್ಬೇಡಪ್ಪ, ಸೇರ್ಬೇಡಪ್ಪ. ಬರೀ ಚಪ್ಪಾಳೆ ಹೊಡಿ, ಕ್ಯಾಕಿ ಹೊಡಿಬೇಡ, ಸೀಟಿ ಹೊಡಿಬೇಡ. ಬರೀ ಒಂದು ಕ್ಲಾಸ್ನವ್ರು ಮಾಡ್ತಾರೆ. PUC ಸೈನ್ಸ್ನವರು ಫಸ್ಟ್ ಇಯರ್ದವರು, ಸೆಕೆಂಡ್ ಇಯರ್ದವರು. PUC ಕಾಮರ್ಸ್ನವರು 2 ಕ್ಲಾಸು, ಆರ್ಟ್ಸ್ನವ್ರು 2 ಕ್ಲಾಸ್. ಹಿಂಗೆ ಸನ್ಮಾನ ಮಾಡ್ತಾರೆ. ಆದ್ರೆ ಇದ್ರಾಗ ಲಾಸ್ಟ್ ಬೆಂಚ್ ಏನದ ಭಾರಿ ಖುಷಿ ಆಯ್ತು ನನಗೆ. ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳು ಸನ್ಮಾನ ಮಾಡಿರಂದ್ರೆ ಅವ್ರು ನಿಜವಾಗ್ಲೂ ಲಾಸ್ಟ್ ಬೆಂಚ್ ಅಲ್ಲ, ಫಸ್ಟ್ ಬೆಂಚಿಗೆ ಬರುವಂತ ವಿದ್ಯಾರ್ಥಿಗಳು. ಅವ್ರಿಗೆ ಜೋರಾದ ಚಪ್ಪಾಳೆ ಹೊಡಿ. ಯಾಕಂದ್ರೆ ಹೇಳ್ಕೊಂಡಾರ, ಅವ್ರು ಹೆಮ್ಮೆಯಿಂದ ಹೇಳ್ಕೊಂಡಾರ, ನಾವು ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳು PUC ಒಳಗೆ ಪ್ರಥಮ ಸ್ಥಾನವನ್ನ ತಂದು ಕೊಡ್ತೇವೆ ಕಾಲೇಜಿಗೆ ಅಂತ ಶಪಥ ಇವತ್ತ ಮಾಡ್ತಾರೆ. ಅವ್ರು ಅದ್ಭುತವಾದಂಥ ಸಾಧನೆ ಮಾಡಲಿ. ಮತ್ತು ನಮ್ಮ ಹೆಸರು ಹೇಳವಲ್ರಿ, ನಾವು ಚಲೋ ಹೆಸರು ಇಟ್ಕೊಂಡಿದ್ವಿ ಅಂತ ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಚಲೋ ಸನ್ಮಾನ ಮಾಡಿರಿ. ಮೊನ್ನೆ ನಮ್ಮ ಕ್ರಿಕೆಟ್ ಕ್ಲಬ್ ನಡೆದೈತೆ, ಏನು ಕ್ರಿಕೆಟ್ ಆಟ ನಡೆದೈತೆ. ಅದ್ರಾಗ ಹೆಸರು ಕ್ರಿಕೆಟ್ ಹೆಸರು ಭಾಳ ಚಂದ ಇಡತ್ತಾರೆ. ಈಗ ನೀವು ಬಂದ ತಕ್ಷಣ, ನಿಮ್ಮ ಟೀಮ್ ಬಂದ ತಕ್ಷಣ ಒಂದು ಹಾಡು, ನಾವು ಯಾವನೋ ರಾಜಕುಮಾರ ಅಂತ ಹಾಡು, ಇನ್ನೊಬ್ಬಂದು ಯಾವುದೋ ಒಂದು ಡಂಗ ಚಿಕ್ಕ, ಏನೊಂದಿಂದ ಡಾಂಗ್. ಮೊನ್ನೆ ನಮ್ಮ ಕ್ರಿಕೆಟ್ ಕ್ಲಬ್ಗಳ ಹೆಸರು ಎಂತ ಮಜಾ. ಜಿಂದಾಬಾದ್ ಕ್ರಿಕೆಟ್ ಕ್ಲಬ್, ಹೈಫೈ ಕ್ರಿಕೆಟ್ ಕ್ಲಬ್, ಫೇಸ್ಬುಕ್ ಕ್ರಿಕೆಟ್ ಕ್ಲಬ್ ಅಂತ. ಆಗಿದ್ದಾಗಲಿ ಕ್ರಿಕೆಟ್ ಕ್ಲಬ್, ಆಗಿದ್ದಾಗಲಿ ಬಂದದ್ದು ಬರಲಿ ಹೆಸರುಗಳು. ನಮಗ ಗೊತ್ತಿಲ್ಲ ಹೆಂಗೆ. ನಾವೆಲ್ಲ ಸಿದ್ಧಾರೂಢ ಕ್ರಿಕೆಟ್ ಕ್ಲಬ್ಬು, ಬಸವೇಶ್ವರ ಕ್ರಿಕೆಟ್ ಕ್ಲಬ್ಬು, ವಿವೇಕಾನಂದ ಕ್ರಿಕೆಟ್, ಇಂಥ ಏನಾರು ಇಡ್ತಿದ್ವಿ. ಈಗಿನ ಹೆಸರೇ ಬೇರೆ. ಸಿನಿಮಾನೂ ಹಂಗೆ ಬಂದಾವೆ. ಮೊದಲೆಲ್ಲ ಎಂತತಿ ಅಂದ್ರೆ ಬಂಗಾರದ ಮನುಷ್ಯ, ಬಂಗಾರದ ಕಳಸ, ತವರಿಗೆ ಬಾ ತಂಗಿ, ತವರಿನ ಹುಡುಗರೆ, ತವರಿನ ತೊಟ್ಟಿಲು, ಎಂತ ಹೆಸರು. ಈಗ ಹುಚ್ಚ ಕಿಚ್ಚ, ಒಗ್ಗರಣೆ ಡಬ್ಬಿ, ಏನದೇನು ಒಗ್ಗರಣೆ ಡಬ್ಬಿ ಅಂತ ಸಿನಿಮಾದ ಹೆಸರು. ಕಡ್ಡಿ ಪುಡಿ, ಚಾ ಪುಡಿ, ಸಕ್ಕರೆ ಪುಡಿ ಎಲ್ಲ ಇಂಥ ಹೆಸರುಗಳು. ಅದಕ್ಕೆ ನೀವು ಹಂಗೆ ಹೆಸರಿಟ್ಟುಕೊಳತ್ತೀರಿ. ವಿದ್ಯಾರ್ಥಿಗಳು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡ್ರಿ. ಬೋಲೋ ಭಾರತ್ ಮಾತಾ ಕಿ ಜೈ. ಈ ಏಜು ಕವಲು ದಾರಿ ಅಂದ್ರೆ ಗೊತ್ತಾಕತೆ. ಕವಲು ದಾರಿ ಅಂದ್ರೆ 2 ಕಡೆ ಕೆಟ್ಟ ಮತ್ತು ಒಳ್ಳೆ, 2 ಕೂರ್ಕಲ್ ಕಾಲನ್ನ ಮೇಲೆ ಇಟ್ಟಿರ್ತದೆ. ನೀವು ಇಲ್ಲಿ ಏನು ನಿರ್ಧಾರ ಮಾಡ್ತೀರಿ ಅದು ನಿಮ್ಮ ಲೈಫ್ ಆಕತಿ. ಕೆಟ್ಟದ್ರ ಕಡೆ ಹೋದ್ರಿ ಕೆಟ್ಟವ್ರು ಹಾಕಿರಿ, ಒಳ್ಳೇದ್ರ ಕಡೆ ಹೋದ್ರೆ ಒಳ್ಳೆಯವ್ರು ಹಾಕಿರಿ. ಆಯ್ಕೆ ಮಾಡುವುದು ಇವತ್ತ ನಿಮ್ಮ ನಿರ್ಧಾರ. ನೀವು ಯಾವುದನ್ನ ಆಯ್ಕೆ ಮಾಡ್ಕೋತೀರಿ ಮಾಡ್ಕೊರಿ. ಮಕ್ಕಳು ಯಾಕಪ್ಪಿ ಅಲ್ಲೇ ಕೊಂಡ್ರವ್ರು ನೀರು ಕುಡಿಯಾಕ್ರಿ, ಊಟ ಮಾಡ್ತಾರಂತ. ನೀರು ಕುಡಿಯಾಕ್ರಿ. ನಿಮ್ಮ ನಿರ್ಧಾರ ಬದಲಾಗ್ರಿ ಅಂತ ಹೇಳ್ತಾ ವಿಶೇಷವಾಗಿ ಒಂದು ಹಾಡನ್ನು ಬರೆದೆ. ಯಾಕೆ ಬರೆದೆ ಅಂದ್ರೆ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಬರೆದು. ಏನು ಹಾಡಿದೆ?
ನಮ್ಮದು ಬೇರೆ ಹೇಳ್ತದೆ. ಗುಟಕ ಹೇಳತೈತೆ ನಿಮಗ ಹೇಳತೈತೆ ನನ್ನ ತಿನ್ನಬೇಡಿ. ಗುಟಕ ಹೇಳತೈತೆ ನಮಗ ಹೇಳತೈತೆ ನನ್ನ ತಿನ್ನಬೇಡಿ. ಹೊಸ ಪಾಕೆಟ್ ಒಂದು ಅಂಗಡಿಗೆ ಬಂದು ಚಂದದ ಸರದಲ್ಲಿ ಕಣ್ಣಿಗೆ ಕಂಡು ಹಲ್ಲನ್ನು ಕಿರಿದು ತಿನ್ನುವ ನಿಮಗೆ ನಾನು ಹೇಳುವೆನು. ಗುಟಕ ಹೇಳತೈತೆ ನಿಮಗ ಹೇಳತೈತೆ ನನ್ನ ತಿನ್ನಬೇಡಿ. ಜೋರಾಗಿ ತಿನ್ನಬೇಡಿ. ನನ್ನನ್ನು ತಿನ್ನುವ ನಿಮ್ಮನ್ನೆಲ್ಲ ನಾನು ತಿನ್ನುವೆನು, ಒಳಗೊಳಗೆ ನಿಮ್ಮನ್ನು ತಿನ್ನುವೆನು. ಏ ಲಾಲೆ ಯಾಕೋ ಲಾಲೆ, ಅಂದದಿ ಇರುವ ನಿಮ್ಮ ಮುಖವನ್ನು ನಾನು ಹೀರುವೆನು, ಮುಖದ ರಸವನ್ನು ಹೀರುವೆನು. ನನ್ನನ್ನು ಹರಿದು ಮಿಕ್ಸ್ ಮಾಡಿ ಅಲ್ಲಾಡಿಸುವಿರಿ, ಬಾಯಲ್ಲಿ ಹಾಕಿ ಚೀಟನ್ನು ಸ್ಟೈಲ್ ಆಗಿ ಮೇಲಕ್ಕೆ ಎಸೆಯುವಿರಿ. ಹೇಳಲೆ ಅವ್ನ ಮುಂದೆ ತಂದು ಕುಂದಿಸಿಲ್ಲ, ನನ್ನ ಮುಂದೆ ತಂಬಕಾಂತ ನಾನು ಕರ್ಕೊಂಬಲ್ಲ. ಅವನು ಎಲ್ಲಿ ಬಿಡಿಸಿದನಪ್ಪ ಕ್ಯಾಕೆ ಹೊಡೋದು, ಎಲ್ಲಿಗಿತ್ತು? ಮಿಕ್ಸ್ ಮಾಡಿ ಅಲ್ಲಾಡಿಸುವಿರಿ, ಬಾಯಲ್ಲಿ ಹಾಕಿ ಚೀಟನ್ನು ಸ್ಟೈಲ್ ಆಗಿ ಮೇಲಕ್ಕೆ ಎಸೆಯುವಿರಿ. ನಿಮ್ಮನ್ನು ನಾನು ಸಣ್ಣಗೆ ನೇದು ಜೀವನ ಪೂರ್ತಿ ನರಳಿಸಿ ನರಳಿಸಿ ಮಣ್ಣಲ್ಲಿ ಹಾಕಿ ಹುಗಿಯುವವರೆಗೂ ನಿಮ್ಮನ್ನು ನಾ ಬಿಡೆನು. ಗುಟಕ ಹೇಳತೈತೆ ನಮಗ ಹೇಳತೈತೆ ನನ್ನ ತಿನ್ನಬೇಡಿ. ಇದ್ರ ಮ್ಯಾಗ ನೀವು ಬಿಟ್ಟಿತ್ತು. ತಿಂದ್ರೆ ಅದೇನಂತ ಹೇಳ್ತು, ತಿನ್ನದಿದ್ರೆ ಏನಾಕಿರಿ ಅಂತ ಗೊತ್ತು. ಇಲ್ಲಿ ಹಾಸ್ಯವನ್ನ ಮಾಡ್ಲಿಕ್ಕೆ ನಮ್ಮನ್ನು ಕರೆಸ್ಯಾರ. ನಗಸಕ ಪ್ರಯತ್ನ ಮಾಡ್ತಾನೆ, ನಗಿಸ್ತಾನೆ ಅಂತ ಹೇಳೋದಿಲ್ಲ. ನಗಿಸ್ತಾನೆ ಅಂತ ಹೇಳಿದಂದ್ರ ನಗಸ್ಪ ಮಗನ ಹೆಂಗ ನಗಿಸ್ತಾನೆ ಅಂತ ಹೇಳಿದ್ರೆ ಗಂಡ ಮುಖ ಹಾಕೊಂಡ್ರೆ ನಗಸಾಕ ಆಗೋದಿಲ್ಲ. ನನಗೆ ಭಾಳ ಖುಷಿಯಾಗಿದ್ದು ಏನಂದ್ರೆ ಬಸವರಾಜ ಸರ್ ಆಗಲೇ ಮಾತಾಡಿದ್ವಿ ನಾವು ಎಲ್ಲ ಸಹೋದರರು ಬಹಳ ಚಂದಾಗಿ ಬಂದಿರಿ. ವಾನಬೇಡ ಏನು ಅಂದ್ರೆ ಇದ ಕಾರ್ಯಕ್ರಮ ಸಿಟಿ ಒಳಗಿದ್ದಿದ್ರೆ, ಸಿಟಿ ಹುಡುಗರಾಗಿದ್ರೆ ಒಬ್ರು ಕೂದ್ಲ ಕಟ್ಕೊಂಡಿರ್ತಿರ್ಕಿಲ್ಲ. ಹೆಣ್ಣು ಹುಡುಗರು ಅದೆಲ್ಲ ನಿಮ್ಗೆ ಬಿಟ್ಟುಕೊಂಡು, ಹೌದಿಲ್ಲ? ನೀವು ಎಷ್ಟು ಚಂದ ಸೀರೆ ಉಟ್ಕೊಂಡು ತಲೆ ತುಂಬ ಹೂಗು ಮುಡ್ಕೊಂಡು ನಿಜವಾದ ಭಾರತದ ನಾರಿಯರು ಬಂದಂಗೆ ನೀವು ಬಂದಿರಿ. ಭಾರತದ ಗಂಡ ಹುಲಿಗಳು ಒಂದೊಂದು ತರ ಯೂನಿಫಾರ್ಮ್ ಹಾಕೊಂಡು ನಮ್ಮ ಹುಲಿಗಳಿಂದ. ಇದು ನಮ್ಮ ಸಂಸ್ಕೃತಿ. ಕೇಳ್ರಿ, ಆಗಲೇ ಎರಡು ಅನಿಸಿಕೆಗಳನ್ನು ಹೇಳಿದ್ರು. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಎಷ್ಟು ನ್ಯಾಚುರಲ್ ಆಗಿ ಮಾತಾಡಿದ್ರಂದ್ರ ಇಬ್ರು ಸಹೋದರರು ಬಹಳ ಚಂದ ಮಾತಾಡಿದ್ರಿ. ನಿಮಗೇನು ಕಮೆಂಟ್ ಮಾಡತ್ತಾನೆ ಅಂತ ತಿಳ್ಕೊಬೇಡ್ರಿ. ಸಹೋದರಿಯರು ಯಾಕೆ ಅವ್ರನ್ನ ಹೆಸರು ತಗೊಂಡೆ ಅಂದ್ರೆ ಅವ್ರು ನ್ಯಾಚುರಲ್ ಭಾಷೆ ಒಳಗ ಮಾತಾಡಿದ್ರು. ಅದನ್ನ ಸಿಟಿ ಹುಡುಗಿಯರು ಮಾತಾಡಿದ್ರ ಹೆಂಗ ಮಾತಾಡ್ತಿದ್ರು ಅಂದ್ರೆ, ಅದು ಆಕ್ಚುಲಿ ಏನು ಅಂದ್ರೆ ನಮ್ಮಲ್ಲಿ ನಮ್ಮ ಶಿಕ್ಷಕರು ಇದಾರಲ್ಲ, ಅದೇನಪ್ಪ ಅಂದ್ರೆ ಅದೇನು ಹೇಳಕ್ಕೆ ಬರ್ತಿರ್ಕಿಲ್ಲ. ಅದು ಬರೀ ಇದನ್ನ ಸರ್ಸೋದು ಇದ ಸೋಗಾಕಿತ್ತು ಬರೀ. ಗೊತ್ತಾತಿಲ್ಲ? ನೀವು ಎಷ್ಟು ಚಂದವೇ ನ್ಯಾಚುರಲ್. ನಮ್ಮ ಹಳ್ಳಿ ಹೆಣ್ಮಗಳು ಎಷ್ಟು ಚಂದ ಮಾತಾಡ್ತಾರ ಅಷ್ಟು ಚಂದ ಇಬ್ರು ಅಷ್ಟಂಗ್ಯಾರು ಮಾತಾಡಿದ್ರಿ. ಅವರಂತೂ ಹುಡುಗರಂತೂ ಅದ್ರಾಗೊಬ್ಬವಂತೂ ಏನೋ ಅವನ ಹೆಸರು ಇಟಿ ಅಲ್ಲ, ಇದನ್ ಮಾಡಿದ. ಇನ್ನೊಬ್ಬಿದ್ರು ಇವನು, ಅವನು ಭಾರಿ ಚಂದ ಮಾತಾಡಿದ. ನಾವು ಕಾಪಿ ಹೊಡಿತಿದ್ದಂತ. ಸಿದ್ಧಾರೂಢ ಭಗವಂತ ಅವನು ಚಂದ ಮಾತಾಡ್ಯ.
ಯಾಕೆ ನಾನು ನಿಮಗೆ ಹೇಳಕತ್ತೇನಂದ್ರೆ NSS ಅಂದ ತಕ್ಷಣ ಭಾಳ ಖುಷಿ ಆಗೋದು. ನಾನು ಅದರಿಂದ ಬಂದ, ನಾನು ಬೆಳೆದಿದ್ದೆ ಅದರಿಂದ. NSS ಕೆಲಸದ ಪಾಠ ನನಗೆ ಇವತ್ತು ಅನ್ನ ಕೊಡಕತ್ತ. ಅದೇಂತ ಮುಂದೆ ನಾ ಏನು ನೌಕರಿ ಮಾಡೋದಿಲ್ಲ, ನನಗೆ ನೌಕರಿ ಇಲ್ಲ. ಬದುಕು ಕಟ್ಕೊಂಡಿದ್ದ ಮಾತಿನಿಂದ, ಮಾತಾಡಿ 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 ಊಟ ಮಾಡಾತಾನೆ. ನಿಮಗೂ ಕಲಿಸೋದು ಅದು. NSS ಬರೀ ಮಾತಾಡಕಷ್ಟ ಕಲಿಸತ್ತಲ್ಲ, ಜೀವನವನ್ನು ಹೆಂಗ್ ರೂಪಿಸ್ಕೋಬೇಕು ಅನ್ನೋದನ್ನ ಕಲಿಸ್ತದೆ. ಅದಕ್ಕೆ ನೀವೆಲ್ಲರೂ ಈ ಒಟ್ಟ ಸೌಂಡ್ ವ್ಯತ್ಯಾಸ ಮಾಡಬೇಡ. ನಾ ಹೇಳ್ತೇನೆ ಈಗ ಯಾಕೋ ಕೊಡಂತೆ ಅವಾಗ ಕೊಡಂತೆ, ಈಗ ಏನೂ ಚೇಂಜ್ ಮಾಡಬೇಡ. ನೀವು ಬದುಕನ್ನು ಕಟ್ಕೊಳ್ಳೋಕೆ NSS ಒಂದು ಒಳ್ಳೆಯ ಸಹಾಯವನ್ನು ಮಾಡ್ತೈತಿ. ಅದನ್ನೆಲ್ಲರೂ ಭಾಗವಹಿಸ್ರಿ, ಅನುಭವ ಪಡ್ಕೊಳ್ರಿ ಅಂತ ಹೇಳ್ತಾ ಇಷ್ಟ ತನಕ ಭಾಳ ಚಂದ ಶಾಂತ ರೀತಿಯಿಂದ ಕೊಡ್ತೀರಿ. ಭಾಳ ಸಮಯ ಆಗಿರೋದ್ರಿಂದ ಇಲ್ಲಿಗೆ ನನ್ನ ಮಾತನ್ನ ಮುಂದುವರಿಸ್ತಾನೆ. ಮುಗಿಸೇಬಿಟ್ಟು ಸೋಳ ಮಗ ಅಂತ ಮಾಡಿದ್ದ, ಮುಗಿಸೋದಿಲ್ಲ. ನಾ ಏನು ಹೇಳಿದ್ನಲ್ಲ, ಬರೀ 2 ತಾಸು. ವಿಶೇಷವಾಗಿ ಹಿಂಗ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮಕ್ಕೆ ಹೋದ ನನಗಿಂತ ಮೊದಲು ಒಬ್ಬ ಸಂಗೀತಗಾರ ಹಾಡಾಕತ್ತಿದ್ದ. ಎಷ್ಟು ಕೆಟ್ಟದಾಗಿ ಹಾಡಾಕತ್ತಿದ್ದ ಅಂದ್ರೆ ಮುಂದೆ ಕುಂತವ್ರಿಗೆಲ್ಲ ಬೇಸರ ಆಗಿತ್ತು. ಚಪ್ಪಾಳಿ ಹೊಡೆದ್ರೆ, ಕ್ಯಾಕೆ ಹೊಡೆದ್ರೆ, ಸೀಟಿ ಹೊಡೆದ್ರೆ ಮುಗಿಸಲೇ ಅಂದ್ರೆ ಮುಗಿಸಲ್ಲ ಪುಣ್ಯಾತ್ಮ. ಏನಿದ್ದೊಬ್ಬ ಚಪ್ಪಲ್ ತಗೊಂಡು ಬಹು ಅಂತ ಬಿಸಿದ, ಚಪ್ಪಲ್ ಬಂದು ಮುಂದೆ ಬಿತ್ತು. ಆ ತಬಲಾ ಬಾರ್ಸಂದಲ್ಲಿ ಚಪ್ಪಲ್ ಹೋಗೋದ್ರೆ ಬಿಡೋಲೆ ಅಂದ. ನನ್ನ ದಡ್ಡನ್ ಮಾಡ್ಯಾನ, ಇನ್ನೊಂದು ಚಪ್ಪಲ್ ಬರ್ತಂಕ ನಾ ಹಾಡೋಣ ಅಂದ. ಹಾಕೊಂಡು ಹೋಗ್ಬಿಡ ಪುಣ್ಯಾತ್ಮ. ಇವನು ಹೇಳೋದು ಒಳಗೆ ಹೋಗಿದ್ರೆ ಇನ್ನೊಬ್ಬ ಓಡಿ ಬಂದ ಮಾಯ್ಕ್ ಹಿಡ್ಕೊಂಡ. ಅವ್ ಬಂದ ಇವನ್ಕಿಂತ ಕೆಟ್ಟದಾಗ ಹಾಡಕತ್ತ ಅಂದ. ಮುಂದೆ ಕುಂತ ಒಂದಲ್ಲಿ ನಿನಗೂ ಚಪ್ಪಲ್ ಹೋಗಿದ್ದೆ ಮಗನ ಅಂದ. ಇವಂದ ಅಣ್ಣಾರೆ ಒಗದ್ರ ಹೋಗ್ಯಾವಲ್ರಿ, 9 ನಂಬರ್ ಹೋಗಿರಿ ಅಂದ ಪುಣ್ಯಾತ್ಮ. ಅವನ ಸೈಡ್ ಹಾಕೊಂಡು ಹೋಗ್ಬಿಡ ಪುಣ್ಯಾತ್ಮ. ಇವ್ರದ್ದು ಎಲ್ಲ ಮುಗಿದಿಂದ ನನ್ನ ಕಾರ್ಯಕ್ರಮ. ನಾ ಬಂದೆ, ಎಲ್ಲರಿಗೂ ನಮಸ್ಕಾರ ಅಂದೆ. ಒಬ್ಬರು ನಮಸ್ಕಾರ ನೋಡ್ರಿ, ನಿಮ್ಮಂಗ ಕುಂತ್ಬಿಟ್ಟಿದ್ರು ಅವರು. ಎಲ್ಲರಿಗೂ ನಮಸ್ಕಾರ ಅಂದೆ, ನಿಮ್ಮಂಗ ಕುಂತಿದ್ರು ಅವರು. ಎಲ್ಲರಿಗೂ ನಮಸ್ಕಾರ ಅಂದೆ, ನೀವು ಮಾಡಿದ್ರೆ ಅವ್ರೇನ್ ಮಾಡ್ಲಿಲ್ಲ. ಒಬ್ಬ ಒಂದ ನಿನ್ನ ನಮಸ್ಕಾರ ತಗೊಂಡು ನಾವೇನ್ ಮಾಡೋಣ, ನೀವೊಂದು ಹಾಡು ಹಾಡಂದ್ರು. ಏನ ಹಾಡೋದಲ್ಪ ಅಂದೆ. ಯಾಕಂದ್ರೆ ನಾ ಹಾಡಿದ್ರೆ ನೀವು ಯಾರು ಕೊಂದ್ರದಲ್ಲ, ನಾ ಹಾಡೋದಲ್ಲ ಅಂದೆ. ಇಲ್ಲ ನೀ ಹಾಡಬೇಕ ನಮಗೆ ಈ ಬ್ಯಾಡ್ರಿ. ಹಾಡಬೇಕಂತ ಆಯ್ತಂತ ಒಂದು ಹಳೆ ಹಾಡು ಗಾಯನ ಹಚ್ಚಿ ಭಾಳ ಚಂದ ಹಾಡಿದೆ. ಹೆಂಗ್ ಹಾಡಿದೆ ಅಂದ್ರೆ, ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಒನ್ಸ್ ಮೋರ್ ಅಂದ್ರು. ನನ್ನ ಹಾಡಿಗೆ ಒನ್ಸ್ ಮೋರ್ ಮತ್ತೊಮ್ಮೆ ಹಾಡಿದೆ, ಮತ್ತು ಜೋರಾಗಿ ಚಪ್ಪಾಳೆ ಒನ್ಸ್ ಮೋರ್. ಬಾ 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 ಬಾ, ನನ್ನ ಹಾಡು ಭಾರಿ ಹಿಡಿಸ್ತಪ್ಪ ಅವ್ರಿಗೆ ಹಿಂಗ ನೋಡ್ತಾನೆ. ಮುಂದೆ ಕುಂತು ಮುಂದಕ್ಕೆ ರವಾಯಿ ಅಂತ ಹಾಕತ್ಬಿಟ್ಟೆ. ಬಾ, ನನ್ನ ಹಾಡು ಅಜ್ಜಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತೇಳಿ ಹೋಗಿ ಅಜ್ಜಿ ಕೇಳಿದೆ. ಏನ್ ಅಜ್ಜಿ, ನನ್ನ ಹಾಡು ನಿನಗೆ ಅಷ್ಟು ಹಿಡಿಸ್ತಾ ಅಂದೆ. ಏಲಯಪ್ಪ ಅಂದು. ಮತ್ತೆ ಯಾಕೆ ಹಾಕತ್ತೀವಿ? ಏಲಯಪ್ಪ ಮನೆ ನಮ್ಮ ಎಮ್ಮೆ ಕಡೆ ಹಿಂಗೆ ಒದಿರಿ ಸಾಕು ಹೋತು ಅಂದ. ಎಲ್ಲಿ ನೀ ಸತ್ತಿಗಿತ್ತೆ ಅಂತ ಹಾಳಾಕತ್ತನಂತ ಮುದುಕಿ ಕುಡಿಯಾಕ ಬಂದಾನೆ. ನೀರು ಬೇರೆ ವಿಚಾರ ಮಾಡಬೇಡ. ಭಾಳ ಓಡಾಡ್ರಿ ಹುಡುಗರು. ನಾವು ಬೇರೆ ಹೇಳಿದ್ದವ್ರು. ಈಗ ಹತ್ರ ಆತನ. ವಿಶೇಷವಾಗಿ ನಾ ಹಬ್ಬಬ್ಬ ಅಂತ ನೀವು ಅಲ್ಲಲ್ಲ ಅನ್ಬೇಕು. ಹಬ್ಬಬ್ಬ ಹಬ್ಬಬ್ಬ ಅಲ್ಲಲ್ಲ. ಅಬಾಬಾಬಾಬಾಬಾಬ ಅಲಲ ಲಬಲಬ ಅಲ್ಲೋ ಮರೆಯ. ಸೌಂಡ್ ಇಲ್ಲ ನಿಮ್ಮ ಹುಡುಗರ್ದು, ಏಟು ಸೌಂಡ್ ಇಲ್ಲ. ಆ ಸೌಂಡ್ ಬೇಡ, ನಾ ಅಂದಿದ್ದಕ್ಕೆ ಸೌಂಡ್ ಮಾಡು. ಹಬ್ಬಬ್ಬ ಸೌಂಡ್ ಕಡಿಮೆ ಐತಿ. ಹಬ್ಬಬ್ಬ ಇದಪ್ಪ ಸೌಂಡ್. ಅದು ಕ್ಯಾಕಿ ಹೊಡಿದ ಸೌಂಡ್ ಅಲ್ಲ. ಹೇಳಲ್ಲ, ಕ್ಯಾಕಿ ಹೊಡಿದ ಸೌಂಡ್ ಅಲ್ಲ. ಹಬ್ಬಬ್ಬ ಅಲ್ಲಲ್ಲ.